ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಿಗ್ಗೆಯಿಂದ ಕೆಲಸಕ್ಕೆ ಹೋಗಿದ್ದೆ, ಈಗ ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಬೆಳಿಗ್ಗೆಯಿಂದ ಸಿಕ್ಕಾಬಟ್ಟೆ ಬೇಜಾರು ಅಂದರೆ ಬೇಜಾರು. ಬೆಳಿಗ್ಗೆ ಹೋಗುವಾಗಲೇ ಬೇಜಾರಲ್ಲಿದ್ದೆ, ಕೆಲಸಕ್ಕೆ ಹೋಗುವಾಗ ಬೇಜಾರಿದ್ದೆ. ಮತ್ತು ನಮ್ಮ ತಾಯಿ ಬೇರೆ ಫೋನ್ ಮಾಡಿಬಿಟ್ಟು ಪಲ್ಲವಿ ಹಿಂಗೆ ಹೊರಗಡೆ ಆಗೋಳೆ, ಯಾರಿಗಾರ ಇದ್ದರೆ ಫೋನ್ ಮಾಡೋ, ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ಬೇಕು ಅಂತ ಹೇಳ್ತು. ನಾನು ವಿಜಯನಗರ ಹಸ್ತೂರ ಹೋಗಿದೆ. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಇತ್ತು. ಕೆಲಸ ಬೇರೆ ಅರ್ಜೆಂಟು ಅಲ್ಲಿ. ನಮ್ಮವ್ವ ಬೇರೆ ಈ ಥರ ಅಂತು ಫೋನ್ ಮಾಡ್ಬಿಟ್ಟು ಹಿಂಗೆ ಬಾಯಲ್ಲಿ ಆಸ್ಪತ್ರೆಗೆ ಕರ್ಕೋಬೇಕು ಅಂತೂ ಬರೋಕ್ಕಾಗಲಿಲ್ಲ. ಮತ್ತು ನನಗೆ ಇದು ಬೇರೆ ಕೇಳಿ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಇನ್ನು ಬೆಳಿಗ್ಗೆಯಿಂದ ಬೇಜಾರಲ್ಲಿ ಅವನಿಗೆ ಏನು ಅನ್ನೋದೇ ಗೊತ್ತಿಲ್ಲ. ಇಲ್ಲಿಗೆ ಮನೆಗೆ ಬಂದಿದ್ದೀನಿ. ಇವಾಗ ನನ್ನ ತಂಗಿ ಬೇರೆ ಇದು ಮಾಡ್ತಾವಳೆ, ಸ್ವಲ್ಪ ಅವಳು ಹೊಟ್ಟೆ ನೋವು ಬಂದಮೇಲೆ ಗೊತ್ತಲ್ಲ ನಿಮಗೆ ಮಾಡ್ತಾವಳೆ. ಮತ್ತು ನಮ್ಮ ತಾಯಿ ರೇಂಜ್ ಮಾಡೋಕ್ಕೆ ಎಲ್ಲನೂ ಏರ್ಪಾಡು ಮಾಡ್ಕೊಂಡೈತೆ, ರೇಂಜ್ ಮಾಡೋಕ್ಕೆ. ಮತ್ತು ಅಡುಗೆ ಏನೋ ಮಾಡ್ಬೇಕೇನೋ, ಅಡುಗೆ ಮಾಡ್ಬೇಕವ. ಏನು ಅಡುಗೆ ಮಾಡ್ಬೇಕು? ಸಾರು ಮಾಡ್ತೀನಿ. ಚೂರು ಎತ್ತು ಕೂತದ ಈಗ ಒಂಚೂರು. ಆಸ್ಪತ್ರೆಗೆ ಕರ್ಕೋಗಿದ್ದು ಬಂದ್ಮೇಲೆ ರಂಜ್ ಮಾಡ್ಬೇಕು ಈಗ ಅವಳ್ಗ. ರಂಜ್ ಮಾಡ್ಬಿಟ್ಟು ಅಡುಗೆ ಮಾಡ್ದೇವ ಇಲ್ಲ ಅಡುಗೆ ಮಾಡ್ಬಿಟ್ಟು ರಂಜ್ ಮಾಡ್ದೇವ? ಆಲೂಗಡ್ಡೆ ತಂದಿದ್ದೀನಿ, ತರಕಾರಿ ತಂದೆ ಗೈಸ್. ಮತ್ತೆ ಒಂದು 100 ರೂಪಾಯಿಗೆ ನಮ್ಮ ತಾಯಿ ಟಮಾಟೆ ಕೇಳ್ತಿತ್ತಲ್ಲ, ಟಮಾಟೆನು ಮತ್ತೆ ಬೀನ್ಸ್ ಆಲೂಗಡ್ಡೆ ತಗೊಬಂದಿದ್ಯಾ ನೀನುವೆ? ಬರೀ ಇದೇ ಆಯ್ತಲ್ಲ, ನಂಗೆ ಹೇಳ್ಬಿಟ್ಟಾರೆ ಹೇಳ್ಬೋದ ತರ್ಬೇಕ್ತಾನೆ. ತರಬೇಡ ನೀನು, ನಾ ತಾನೇ ತಂದಿರೋದು. ಎಲ್ಲಿ ತಂದ? ಮಾರ್ಕೆಟಲ್ಲಿ. ಯಾವ ಮಾರ್ಕೆಟಾ? ಅಲ್ಲಿ ಮಾರ್ಕೆಟ್. ಎಲ್ಲಿ ಮಾರ್ಕೆಟು? ಮೈಸೂರಿಗೆ ಹೋಗಿದ್ಯಾ? ನಿನ್ನ ದೊಡ್ಡಂಗೆ ಕರ್ಕೊ ಹೋಗಿತ್ತಿಲ್ವಾ? ದೊಡ್ಡವನ ಹಾಸ್ಪಿಟ್ಲಿಗ? ಅಲ್ಲಿ ದ್ಯಾಲಪುರದಲ್ಲಿ ಡಾಕ್ಟ್ರ್ ಇಲ್ದಂಗೆ ಅವರು. ಇಲ್ಲಿಗೆ ನಾಳೆ ಕರ್ಕೋಬೇಕು ಅಳ್ವೆ. ಯಾರನ್ನ? ದೊಡ್ಡವನ್ನ. ಎಲ್ಲಿಗೆ? ಜೈಪುರ್ಕ. ಈಗ ಏನು ಊಟ ಮಾಡ್ಬೋದು, ಅಡುಗೆ ಮಾಡ್ಬಿಟ್ಟು ರಂಜ್ ಮಾಡ್ದೆ ಇಲ್ಲ ರಂಜ್ ಮಾಡ್ಬಿಟ್ಟು ಅಡುಗೆ ಮಾಡ್ದೆ? ಅಮ್ಮ ಮಾಡುತ್ತಾ, ನಾ ಮಾಡಲ್ಲ. ಅಲ್ಲ ಅಮ್ಮ ರಂಜ್ ಮಾಡಿದ್ದ ಅವಳ್ಗ? ನೀನು ಹಂಗಾರೆ ಅಡುಗೆ ಮಾಡ್ದ್ಯಾ? ಏನು ಮಾಡಿದೆ? ಸಾಂಬಾರ, ಉಪ್ಸಾರು. ಇದು ಮಾಡಕ್ ಬಿಡೋ ಇಲ್ಲಂದ್ರ ಏನ ಬಿಸಿಬೇಳೆ ಬಾತ? ಬಿಸಿಬೇಳೆ ಬಾತ್ ಮಾಡಕ ಇದ್ದಿದ್ದ. ಏನಿದ್ದ? ಬೆಳೆಕಾಳು ತರೋದು ಅಂಗಡಿಲಿ? ಅದ ಅಂಗಡಿಲಿ ತರೋದಕ್ಕೆ ಬೆಳೆಕಾಳು ತರೋದಕ್ಕೆ ಹೋಗಿ ಏನಾರು ತಗೋಬ. ಏನು ತರ್ಬೇಕು? ಹೆಸರು ಕಾಳು ತಗೋ. ಬೆಳೆಕಾಳು ಒಂದು ಇಷ್ಟ ಹಾಕ್ಬಿಟ್ಟು ಏನು ಮಾಡಿದೆ ಬಿಡು, ಅದನ್ನೇ ಹಾಕ್ಲಿ ಈಗ ಸದ್ಯಕ್ಕ. ಬಿಸಿಬೇಳೆ ಬಾತ್ ಈಗ ತಿನ್ನಕದ್ದ, ಬೆಳಿಗ್ಗೆ ತಾನೇ ಮಾಡೋದು. ಹೊತ್ತಂತೆ ಮಾಡು. ನೀನು ಬೆಳಿಗ್ಗೆ ಮಾಡ್ಬೇಕಾಗಿರೋರು ಎಲ್ಲ ಬೆಳಿಗ್ಗೆನೆ ಮಾಡ್ದೆ ನಿಜಲ್ವೇ? ಈಗ ಮಾಡಕದ್ದ ಹಂಗಾರ ನೀನ್ ಯಾಕೆ ಮತ್ತೆ ಅನ್ನ ಸಾಂಬಾರು ನೈಟ್ ತಾನೇ ಮಾಡೋದು? ಅದಕ್ಕೆ ಅನ್ನ ಸಾಂಬಾರು ಬೆಳಿಗ್ಗೆನೆ ಮಾಡಿರ್ತಿದ್ದಿಲ್ಲ? ಅದು ನೈಟ್ ಮಾಡಿ ಸಾಂಬಾರು ಬೆಳಿಗ್ಗೆ ಮಡಿಕ ಕೂತಿರ್ತಿದೆ. ಇನ್ನೇ ಮಾಡೋದ್ರ ಮತ್ತೆ ಇದು ಹಂಗೆ. ನಾನು ಬಂದಿನ ಮಂಜ. ಇಲ್ಲಾಂದ್ರೆ ಮೊಟ್ಟೆ ಸೇರುವ ಮಾಡ್ಕೊಳ್ಬಿಡು. ಏನ ಮೊಟ್ಟೆ ಸೇರುವ? ಮೊಟ್ಟೆ ಸೇರು ಅಂದ್ರೆ ಮೊಟ್ಟೆ ಗೊಜ್ಜು. ಅದೇ ಹೆಂಗೆ ಮಾಡೋದು? ನಾ ಮಾಡ್ತೀನಿ ಬೇಕಾರೆ. ಸೊಪ್ಪು ವೇಸ್ಟ್ ಐತಲ್ಲ, ಸೊಪ್ಪು ಮಡ್ಕೊ, ನಾಳೆ ಮಾಡ್ಕೊ. ಇವಳು ತಿಂತಾಳೆ ಈಗ ಮೊಟ್ಟೆ ಇದು ಮಾಡಿದ್ರ? ಹಾಂ ತಿಂತಾಳ. ಈಗ ಯಾಕೆ ನೀನು ಇಂಗ್ಲೀಷಲ್ಲಿ ಮಾಡಿಸ್ಕೊಂಡ್ ಬಂದಿದ್ರಿ? ಯಾಕೆ ಡೌಟ್ ಹೊಡಿತಾವಳೆ ಇವ? ನೈಟ್ ಇದ್ದ ಮಾಡೋದು ಡೌಟ್ ಹೊಡಿದ್ರಿ. ರಂಜ್ ಮಾಡಿದ್ರೆ ನಿಮಗೆಲ್ಲ ಇದು ರಂಜು ಗಿಂಜು ಮತ್ತೆ ರಂಜ್ ಮಾಡ್ಬಿಟ್ಟೆ ಸುಮ್ಮನಿದೆ. ಅದಕ್ಕೆ ಆಸ್ಪತ್ರೆಗೆ ಕರ್ಕೋದಾವೇನ? ಈಗ ರಂಜ್ ಮಾಡಿದೆ ಈಗ ಅವಳ್ಗ? ಸರಿ ಮಾಡು ಹಂಗಾರ ರಂಜು. ಯಾವ ರಂಜಮ್ಮ ಇದು? ತೊಪ್ಪ ರಂಜು ಅಂತೀಯ? ತೊಪ್ಪ ರಂಜು ಆಗ್ತೀಯ? ಎಷ್ಟು ರಂಜ್ ಇದಾವಮ್ಮ ರಂಜಲ್ವೇ? ಎಷ್ಟು ರಂಜು ಅಂದ್ರ ಕೆಂಪು ರಂಜು ಅಷ್ಟೇ. ಇನ್ನೇ ಅಂತದೆ ಇದು ಕೆಂಪು ರಂಜು, ತೊಪ್ಪ ರಂಜು, ಸೊಪ್ಪಿನ ರಂಜು, ಸೊಪ್ಪು ರಂಜು. ಆಮೇಲೆ ಅಷ್ಟೇ. ಆಗೆಲ್ಲ ನೀವು ಆಸ್ಪತ್ರೆಗೆ ಹೋಯ್ತಿರ್ಲಿಲ್ಲ ಅನ್ಸುತ್ತೆ ಹಂಗಾರ? ಬರೀ ರಂಜ್ ಮಾಡ್ಕೊಂಡೆ ಏನು ಆಸ್ಪತ್ರೆ ಮಸ್ತಾಗಿತ್ತ. ಮತ್ತ ತಮ್ಮ ಡಾಕ್ಟರ್ ಅಂತ ಇದ್ರು, ಆಗ ಹೋಗಿ ಮಾಡ್ತಿದ್ವಿ. ತಮ್ಮ ಡಾಕ್ಟರ್ ತಿಂದು ಇದನ್ನ ಯಾರಿಗೆ ಬಿಸ್ಕೆಟ್ ಕೊಡ್ತಾಳು? ಬಿಸ್ಕೊಟ್ ನಿಂಗೆ ಬಿಸ್ಕೆಟ್ ಕೊಡ್ತಾಳಲ್ಲಮ್ಮ? 2 ಬಿಸ್ಕೆಟ ಕೈಸ್. ನನ್ನ ತಂಗಿಗೆ ನಮ್ಮಮ್ಮ ಇವಾಗ ಇದು ಮಾಡ್ತಾವ್ರೆ, ರಂಜ್ ಮಾಡ್ತಾವ್ರೆ. ಇವಳು ನೋಡ್ರೆ ಹಾಕಿ ಇಸ್ತಾವಳೆ. ಹೋಯ್ತು ಗೈಸ್. ನನಗೂ ಏನಾದ್ರು ಹುಷಾರಿಲ್ಲದ್ರೆ ಮೊದಲು ಹೇಳಿದವರು ರಂಜ್ ಮಾಡಿಕೊಡ್ತೀನಿ ಅಂತ. ನಾ ಯಾವ ರಂಜ್ ಇದು ಮಾಡಲ್ಲ. ಅದ್ರ ಮೇಲೆ ಮುಚ್ಚೆ ಇರಲಿಲ್ಲ, ಆಗ ತಿಂತಾ ಇದೆ. ಹಂಗಾರೆ ನೀನು ಯಾವಾಗ ತೆಗ್ದಾಕಿದ್ದು? ಅದೇ ಬೆಳಿಗ್ಗೆ ತೆಗ್ದಾಕಿರ್ತಿದೆ.
ಚಾ ಮಾಡಿ ಮುಚ್ಚಿ ನಾನು ಬಂದಕ್ಕೆ ನೋಡಿ ನೀವ ಒಳ ಅವಾಗೆ ತಂದು ಮಾಡಿದ್ದೆ ನಾನು ತಂದು ಮಾಡಿಬಿಟ್ಟೆ ಅದೇ ನಾ ಬಂದೇ ಆಯ್ತಲ್ಲ ಸುಮಾರು ಒಂದು 1 ಅವರ್ ಮೇಲೆ 1 ಅವರ್ 2 ಅವರು ಅದಕ್ಕೆ ನಿಮ್ಗೆ ರೋಗಗಳು ಆಗಾಗ ಬಂದಿಲ್ಲ ಹೋಯ್ತು ಅಂತ ಗೈಸ್. ಇವಾಗ ನಾವು ನಮ್ಮ ಮನೇಲಿ ಮೊಟ್ಟೆ ಗ್ರೇವಿ ಮಾಡ್ತಾ ಇದೀವಿ. ಬಾಂಡಿ ಬೇಕಾ ಏನು ಬಾಣಲಿ ಬೇಕು ತೊಳ್ಕೊಬಂದು ಗೈಸ್. ಇವಾಗ ಈ 10 ಮೊಟ್ಟೆ ತಂದಿದ್ದೀನಿ. ಈ ಮೊಟ್ಟೆನ ಬೇಯಕ್ಕೆ ಮಡಗಿದ್ದೀನಿ. ಇದನ್ನ ಬೆಂದಾದ್ಮೇಲೆ ಎಡ್ಕೋಬೇಕು. ಮತ್ತು ಈ ಕಡೆ ಅಲ್ಲಿ ಬಾಣಲಿ ಮಡಿಕೊಂಡಿದ್ದೀನಿ. ಮತ್ತು ಇವಾಗ ಐಟಮ್ಗಳನ್ನ ರೆಡಿ ಮಾಡ್ಕೋಬೇಕು. ಏನೇನು ಬೇಕು ಮೊಟ್ಟೆ ಗ್ರೇವಿಗೆ ಅದನ್ನೆಲ್ಲನೂ. ನನ್ನ ತಂಗಿ ಹಿಂಗೆ ಕೂತವಳೆ, ನಮ್ಮ ತಾಯಿ ಈ ಕಡೆ ಕೂತವ್ರೆ. ಮತ್ತು ಇವಾಗ ನಮ್ಮ ತಾಯಿ ಕೈಯಲ್ಲಿ ತಗೋಬೇಕು. ನಮ್ಮ ತಾಯಿ ನಾನು ಇಬ್ಬರು ಸೇರೆ ಮಾಡೋದು. ಅವ್ರಿಲ್ದವ್ರು ನಾನು ಮಾಡೋಕ್ಕಾಗಲ್ಲ ಏನವ. ಈಗ ಖಾರ ಆಡ್ಸ್ಕೋಬೇಕು ಮೊಟ್ಟೆ ಗ್ರೇವಿಗೆ. ತೆಂಗಿನಕಾಯಿ ಹೊಡ್ಕೊಂಡು ಮಸಾಲ ರುಬ್ಕೋಬೇಕು. ನನ್ನ ತಂಗಿ ಬೇರೆ ಅಳ್ತಾವಳೆ. ಇವಳು ಯಾಕೆ ಹಿಂಗೆ ಅಳ್ತಾವಳೆ? ಆಸ್ಪತ್ರೆಗೆ ಕರ್ಕೋಗಿರು ಅಳ್ತಾವಳೆ ಗೈಸ್. ಹಿಂಗೆ ಮೊದಲು ಹೋಗಿ ಮಾತಾಡ್ತಿರ್ಬೇಕು. ಡಾಕ್ಟ್ರು ಬಂದಿದ್ದಾರಂತ ಜನಗಳವರೇ ಸಿಕ್ಕಾಬಿಟ್ಟೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋ ಅಂತ ಕೂತಿದ್ದೀನಿ. ಅದೇನು ಇವಳು ಏನಕ್ಕೆ ಹಿಂಗೆ ನಮ್ಮವ್ವ ಬೇರೆ ಮಾತು ಫೋನ್ ತಗೊಡ್ತೀರು ಅಂತಾಳೆ. ಅವಳು ಅದನ್ನೇ ಒಂದು ಸಾಲಿಗೆ ತಗೋತಾವಳ ನೋಡಿ. ಈಗ ಟಿ ವಿನಾರ ಹಾಕಿಸಿದ್ರೆ ಆಯ್ತಾ ಅವನಿಗೆ ಅವಣ್ಣಂಗೆ ಫೋನ್ ಮಾಡ್ತೀರು ಟಿ ವಿ ಹಾಕಿ ಅಣ್ಣ ಅಂತ. ಗೈಸ್ ನನ್ನ ತಂಗಿಗೆ ಕೇಬಲ್ ಹಾಕಿಸ್ಕೊಡ್ತಿದ್ದೀನಿ ಟಿ ವಿ ನೋಡಲಿ ಅಂದ್ಬಿಟ್ಟು. ಅಳ್ತಾವಳೆ ಅಲ್ವಾ, ಅದು ನೋವು ಕಮ್ಮಿ ಆಯ್ತದೆ ನೋಡಿದ್ರೆ. ಅಂದರೆ ಆ ನೋವು ಮರಿತಾಳೆ ಅಂತ. ಮತ್ತು ಫೋನ್ ಮಾಡಿದ್ದೆ, ಅಣ್ಣವ್ರು ಫೋನ್ ಎತ್ತಿಲ್ಲ. ಫೋನ್ ಎತ್ತಿದ ಮೇಲೆ ಒಂದು ಸ್ವಲ್ಪ ಕೇಬಲ್ ಹಾಕ್ಕೊಡಿಯೋಣ ಅಂತ ಹೇಳ್ಬೇಕು. ಮತ್ತು ಇವಾಗ ನಮ್ಮ ತಾಯಿಯವ್ರಿಗೆ ತೆಂಗಿನಕಾಯಿ ಕೊಟ್ಟಿದ್ದೀನಿ, ಇದು ಮಾಡ್ಕೊಡಿ ಅಂತ, ಸರ್ಕೊಡಿ ಅಂತ. ಅದು ಇಸ್ಕೊಂಡು ಮತ್ತು ಇದನ್ನೊಂದು ಮಸಾಲೆ ರೆಡಿ ಮಾಡ್ತೀನಿ. ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಳು ಬೇರೆ ಹೇಳ್ತಾವಳೆ ವಚರಿ, ಇದು ಬೇರೆ ಬೇಜಾರಾಯ್ತಾ ಎಲ್ಲ ಕೇಳ್ತಾ ಗೈಸ್. ನಮ್ಮ ತಾಯಿ ತಗೊಂಡಿರೋದು ನೋಡಿ ಟೊಮೆಟೊ ಪಾಟಿ ಯಾವ ಬರೀ ಪಾಟಿ ಯಾವ 10 ರೂಪಾಯಿನಂತ. ಬರೀ ಇಷ್ಟಕ್ಕೆ 10 ರೂಪಾಯಿನ? 10 ರೂಪಾಯಿಗೆ ಎಷ್ಟು ಕೊಟ್ಟರು? 10 ರೂಪಾಯಿಗ ಹಾಂ, ಕೆಜಿ 20 ರೂಪಾಯಿಗ 1 ಕೆಜಿ. 10 ರೂಪಾಯಿ 20 ರೂಪಾಯಿಗೆ 1 ಕೆಜಿನ? ನಾ ತಂದಿರೋದು 50 ರೂಪಾಯಿಗೆ 1 ಕೆಜಿ. ಇದು ನೋಡ ನೀನು ತಂದಿರೋ ಇದು ನೋಡಿ ಟೊಮೆಟೊನ ಹಂಗ ಗೈಸ್. ಈಗ ಇಷ್ಟು ಟೊಮೆಟೊ ತಗೊಂಡಿದ್ದೀನಿ. ಇಷ್ಟು 5, 6, 7, 8 ಟೊಮೆಟೊ ತಗೊಂಡಿದ್ದೀನಿ. ಇದನ್ನು ಇವಾಗ ಕಟ್ ಮಾಡಬೇಕು. ಕಟ್ ಮಾಡೋದ ಬನ್ನಿ. ತೆಂಗಿನಕಾಯಿ ಒಳಗೆ ಚೆನ್ನಾಗಿ ತುರಿದಕ್ಕೆ ಸರ್ಮಣದಲ್ಲಿ ಆವೇನು ಬೇರೆ ಹಂಗೆ ಆಡ್ತಾ ನಮ್ಗೆ ತಲೆ ಕೆಡ್ತದ. ಯಾಕ ಏನ ಏನಂತ ಹೇಳಲ್ವಲ್ಲ ಅವಳು. ಅವಳೇನಂತ ಹೇಳಕ್ ಅವಳು ಬಾಯಿದ್ದ ಅಂತಲ್ಲ, ಕೈಯೆಲ್ಲ ಏನಂತ ಹೇಳ್ತದೆ ಅವಳ. ಗೈಸ್ ಇವಾಗ ನಾನು ಈ ಟೊಮೊಟೊ ಮತ್ತು ಲವಂಗ, ಒಂದು 4 ಏಲಕ್ಕಿ, ಒಂದಿಷ್ಟು ಚಕ್ಕೆ ಮತ್ತು ಈ ಕಾಯಿ ಇಷ್ಟು ತಗೊಂಡಿದ್ದೀನಿ. ಇದನ್ನ ಇವಾಗ ರುಬ್ಕೊಂಡು ಮಸಾಲ ಮಾಡ್ಕೋಬೇಕು. ಇದು ರುಬ್ಕೋ ಇದ 4 ಹಾಕೊಂಡು 5 ಹಾಕೊಂಡು ರುಬ್ಕೋ ಇದ ತಿಂತೇಳಿ ಕೊಡು. ಅವಳಿಗೆ ಫೋನ್ ಮಾಡಿ ಈಗ ಕೇಬಲ್ ಹಾಕ್ಕೊಡ್ತಾರೆ. ಗೈಸ್ ಫೋನ್ ಮಾಡಿದ್ದೆ ಅಣ್ಣಂಗೆ ಕೇಬಲ್ ಹಾಕ್ಕೊಡಿ ಅಣ್ಣ ಅಂತ. ಹಾಕ್ಕೊಡ್ತೀನಿ ಅಂತ ಹೇಳೋರೆ ಅಣ್ಣ. ಫೋನ್ ಮಾಡಬೇಕು. ಹಾಕು ಟಿ ವಿನ ಬಂದ ನೋಡು. ಈಗ ಇದನ್ನ ಹಾಕಿ ಆಡಿಸ್ಕೊಂತ ಟೊಮೆಟೊ ಇಷ್ಟೊಂದು ಟೊಮೆಟೊ ಬೇಕಾ? ಅವ ಮೊದಲು ಇದು ಚಕ್ಕೆ ಲವಂಗ ಕಾಯಿ ಮತ್ತು ಏಲಕ್ಕಿ ಹಾಕೊಂಡು ಆಡಿಸ್ಕೊಂಡು ತಿರ್ಗು ಆಮೇಲೆ ಟೊಮೆಟೊನ ಹಾಕಿ ಆಡಿಸ್ಕೊ. ಇಲ್ಲ ತಗೋ ಒಟ್ಟಿಗೆ ಹಾಕ್ಬಿಡ್ತಾಗ ಒಟ್ಟಿಗೆ ಹಾಕಿ ಆಡಿಸ್ಕೊಬಿಡ್ತೀವಿ. ಅದೊಂದು ಸಾರಿ ಏನು ಸ್ವಲ್ಪ ನೀರು ಹಾಕಿ ಆಡಿಸ್ಕೊ. ಏನ ಆಸ್ಪತ್ರೆ ಹತ್ರ ಹೋಗ್ತಿದ್ದೀನಿ ಮಾತ್ರೆ ತಗೊಬರೋದ ಅಂತ. 1-2 ಮಾತ್ರೆ ತಗೊಬರ್ತೀನಿ. ಆಮೇಲೆ ನೈಟ್ ಏನಾರು ಇವಳು ಒಳ್ಳೆ ಹಿಡಿದ್ಬಿಟ್ರೆ ಭಾರಿ ಕಷ್ಟ. ಅದಕ್ಕೆ ಮಾತ್ರೆ ನುಂಗಿಸಿದ್ರೆ ಇದಾಯ್ತದೆ. ಹೋಯ್ತಿದ್ದೀನಿ ಇವಾಗ ಮಾತ್ರೆ ತಗೊಂಡಿದ್ದೀನಿ. ಡಾಕ್ಟ್ರ್ ಹತ್ರ ಹೋಯ್ತಿದ್ದೀನಿ ಮನೆಗೆ. ಇವಾಗ ಒಂದು ಸೀಟ್ ಕೊಟ್ಟವ್ರೆ, 60 ರೂಪಾಯಿ ತಗೊಂಡ್ರು ಈ ಮಾತ್ರೆಗೆ. ಈಗ ಹೋಗಿ ಕುಡಿಸ್ಬೇಕು ಊಟ ಮಾಡಿಸ್ಬಿಟ್ಟು ನನ್ನ ತಂಗಿಗೆ. ಮನೆಗೆ ನನ್ನ ತಂಗಿಗೆ ಫೈನಲಿ ಟಿ ವಿ ಹಾಕಿಸ್ಕೊಟ್ಬಿಟ್ಟು ಆಲ್ರೆಡಿ ಅವಳು ಹಾಕೊಂಡ್ಲು ಕಾರ್ಟೂನ್ ಹಾಕೊಂಡು ಎಂಜಾಯ್ ಮಾಡಲಿ, ಅವಳು ಇಷ್ಟಪಟ್ಟಂಗೆ ಎಂಜಾಯ್ ಮಾಡಲಿ. ಮತ್ತು ನಮ್ಮ ತಾಯಿಯವರು ಮಸಾಲ ಆಡಿಸ್ಕೊಟ್ಟವ್ರೆ. ಮತ್ತು ಇದು ಮೊಟ್ಟೆ ಇವಾಗ ಎಲ್ಲ ಬಿದ್ದೈತೆ, ಸಿಪ್ಪೆ ಹಿಡ್ಕೊತಾರೆ. ನಾನು ಒಂದು 3 ಈರುಳ್ಳಿ ಕುಯ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕುಯ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಕೆಲವು ಐಟಮ್ಗಳು ಬೇಕು, ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಒಲೆ ಮೇಲೆ ಇವಾಗ ಬಾಣಲಿ ಮಡಗಿದ್ದೀನಿ. ಇವಾಗ ಒಂದು ಸ್ವಲ್ಪ ಒಳ್ಳೆಣ್ಣ ಹಾಕತ್ತಿದ್ದೀನಿ.
ಮತ್ತು ನಾನು ಮೊಟ್ಟೆ ಎಲ್ಲನೂ ಚಾಕುಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಎಲ್ಲಕ್ಕೂ 10 ಮೊಟ್ಟೆನೂ. ಮತ್ತು ಈ ಥರ ಆಗ್ಬಿಡ್ತು. ಅದು ಗೈಸ್ 10 ಮೊಟ್ಟೆನೂ ಹಾಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕತ್ತಿದ್ದೀನಿ. ಮತ್ತು ಇದಕ್ಕೆ ಖಾರದ ಪುಡಿ, ಖಾರದ ಪುಡಿ ಹಾಕತ್ತಿದ್ದೀನಿ. ಒಂದು ಚಮಚ ಅಷ್ಟು ಹಾಕತ್ತೀನಿ, ಒಂದು ಚಮಚ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಇವಾಗ ಇದನ್ನು ಎಲ್ಲ ಚೆಂದಾಗಿ ಇದು ಮಾಡ್ಕೋಬೇಕು. ಇವಾಗ ಈ ಮೊಟ್ಟೆ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಮೊಟ್ಟೆನ, ಒಂದು ಮೊಟ್ಟೆ ಇದಾಗ್ಬಿಟ್ಟೈತೆ. ಇವಾಗ ನಾನು ಮೊಟ್ಟೆ ಸ್ವಲ್ಪ ಕಲರ್ ಚೇಂಜ್ ಆಗೈತೆ ಈ ಥರ. ಇದನ್ನು ಎತ್ತಿ ಒಂದು ಪ್ಲೇಟ್ಗೆ ಹಾಕತ್ತೀನಿ, ಇಲ್ಲ ಒಂದು ತಪ್ಪಲಿಗೆ ಹಾಕತ್ತೀನಿ. ಮತ್ತು ಇದು ಹಾಕೊಂಡು ಇವಾಗ ಇದನ್ನು ಹಾಕ್ಬಿಡ್ತೀನಿ ಮೊದಲು. ಇವಾಗ ಮೊಟ್ಟೆನ ಎತ್ತಿ ಒಂದು ತಪ್ಪಲಿಗೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಒಳ್ಳೆನೇ ಇಲ್ಲವಾ ತಗೊಂಬರ್ಬಿಟ್ಟು ಎತ್ಕೊಂಬರ್ಗು ಬೇಸ್. ಇವಾಗ ಅವು ನಮ್ಮ ತಾಯಿ ಹೇಳಿದ್ರೆ ಕೇಳಲ್ಲ. ಮತ್ತು ಇವಾಗ ಇದಕ್ಕೆ ಈರುಳ್ಳಿ ಹಾಕತ್ತಿದ್ದೀನಿ. ನಾನು ಮೊದಲು ಈಗ ಇದನ್ನು ಒಂದು ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇದನ್ನು ಆಮೇಲೆ ಬೇಕಾದ್ರೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅವ ಇರು ಮನಿಗಳದ್ದೇನು ನಿದ್ದ ಅಂತಿದೆಲ್ಲ ಬೆಳಿಗ್ಗೆ ಮನೆಗಿದ್ದು ಏನು ಎದ್ದೆ ತಿರುಗಿ ಏನಕ್ಕೆ ತಿರುಗಿ ಒಟ್ಟಿಗೆ ಊಟ ಮಾಡ್ಬಿಟ್ಟು ಮನೆ ಕಡೆ ಇರೋ. ಮನೆ ಕತ್ತಿ ನಿದ್ದ ಅಂತಿದೆಲ್ವಾ. ಮೊದಲು ಶಿಸ್ತು ಕಳಿ ಸರತ್ತ. ಇವೆಲ್ಲ ತಗೋಗಿ ಎತ್ತು ಮಾಡ್ಕೊ. ಈಗ 2 ನಿಮಿಷ ಇದು ಚೆಂದಾಗಿ ಫ್ರೈ ಆಗೈತೆ. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು 5 ರೂಪಾಯಿಂದು. ಇದನ್ನ ಪೂರ್ತಿ ಹಾಕ್ಬಿಡ್ತೀನಿ. ಇದನ್ನು ಪೂರ್ತಿ ಹಾಕೊಂಡು ಇದೇನು ಜಾಸ್ತಿ ಇರಲ್ಲ. 10 ರೂಪಾಯಿದಾಗಿದ್ರೆ ಜಾಸ್ತಿ ಆಗೋದು, 5 ರೂಪಾಯಿದಲ್ವಾ ಕರೆಕ್ಟಾಗಿ ಆಯ್ತದೆ. ನೀರು ಹಾಕ್ಬಿಟ್ಟು ಹಾಕು ಬಾಯಿಲಿ ಮಂತ. ನೀವು ಹೋಗಿ ಮನೆ ಕತ್ನಿ ಅಂದ್ಬಿಡ ತವ. ನೀರು ಹಾಕ್ಬಿಟ್ಟು ಹಾಕು. ಬೇಸ್ ಇವಾಗ ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆಂದಾಗಿ ಈರುಳ್ಳಿ ಜೊತೆ ಫ್ರೈ ಮಾಡಬೇಕು. ಗೈಸ್ ಇವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೈತೆ. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕತ್ತಿದ್ದೀನಿ. ಮತ್ತು ಅರಿಶಿನ ಆದಮೇಲೆ ನೆಕ್ಸ್ಟು 1 ಚಮಚಷ್ಟು ಧನಿಯಾ ಪುಡಿ ಹಾಕತ್ತೀನಿ. ಇದನ್ನು ಸಾಕು. ನೆಕ್ಸ್ಟು ನಾನು ಇವಾಗ ಮೆಣಸಿನ ಪುಡಿ ಹಾಕತ್ತಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹಾಕತ್ತೀನಿ, ಒಂದು ಚಮಚ ಅಷ್ಟು, ಚಮಚಗಿಂತ ಒಂದು ಅರ್ಧ ಚಮಚ ಮೆಣಸಿನ ಪುಡಿ. ಇವಾಗ ನಾನು 1.5 ಚಮಚ ಅಷ್ಟು ಒಂದು ಖಾರ ಪುಡಿ ಹಾಕತ್ತೀನಿ. ಒಂದು ಸ್ವಲ್ಪ ಮೊದಲು ಹಾಕಿದೆ, ಅದು ಮೊಟ್ಟೆಗಾಯಿತು. ಇವಾಗ ಇದಕ್ಕೆ ಗ್ರೇವಿಗೆ ಬೇಸ್ ಇವಾಗ ಸ್ವಲ್ಪ ನಾನು ನೀರು ಹಾಕತ್ತಿದ್ದೀನಿ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. 1 ನಿಮಿಷವರೆಗೂ ಸ್ವಲ್ಪ ಇದಾಗಲಿ, ಫ್ರೈ ಆಗಲಿ. ಗೈಸ್ ಇವಾಗ ನಾನು ಪ್ಲೇಟ್ ಮುಚ್ಚಿದ್ದನ್ನ ತೆಗ್ದಿದ್ದೀನಿ. ಇವಾಗ ಎಲ್ಲ ಇದು ಚೆಂದಾಗಿ ಫ್ರೈ ಆಗೈತೆ. ಮತ್ತು ಇವಾಗ ನಾನು ಇದು ಖಾರ ಆಡಿಸ್ಕೊಂಡಿದ್ದೆಲ್ಲ ನಮ್ಮ ತಾಯಿ ಕೈಲಿ ಮಸಾಲಾನ, ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಬಾಣಲಿಗೆ ಇದನ್ನು ಸೇರಿಸ್ಕೊತಿದ್ದೀನಿ. ಇನ್ನೊಂದು ಸ್ವಲ್ಪ ನುಣ್ಣಗೆ ಆಡಿಸ್ಬೇಕು ತಾನೆ ಖಾರನ. ನುಣ್ಣಗೆ ಇನ್ನೂ ಇದಾಗಬೇಕವ. ನೀರಿಲ್ಲ ಗೈಸ್. ಮಸಾಲೆ ಎಲ್ಲನೂ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಈರುಳ್ಳಿ ಮಸಾಲ ಅದು ಬದಲಾಕಿದ್ನಲ್ಲ ಅದ್ರ ಜೊತೆ ಎಲ್ಲ. ಮತ್ತು ಇವಾಗ ಉಪ್ಪು ಹಾಕೋಬೇಕು. ನಮ್ಮ ತಾಯಿ ಉಪ್ಪು ಹಾಕು ಮತ್ತು ಕೊತ್ತಂಬರಿ ಸೊಪ್ಪು ಹಾಕು ಅಂದ್ಕೊಂಡು ನಮ್ಮ ಜೀವ ತೆಗಿತಾ ಇದೆ. ಕೊತ್ತಂಬರಿ ಸೊಪ್ಪು ಮಡಿಕೊಂಡಿದ್ದೀನಿ ಇಲ್ಲಿ. ಈಗ ಉಪ್ಪು ಹಾಕೋಬೇಕು. ಈಗ ಅವ ಚಮಚೆ ಇಲ್ಲ, ರೊಟ್ಟಿ ಎಲ್ಲೆಲ್ಲ ಹಾಕತ್ತೀನಿ ಉಪ್ಪನ್ನ. ಗೈಸ್ ನಾನೀಗ ಉಪ್ಪು ಇಷ್ಟ ಹಾಕ್ತಿದ್ದೀನಿ. ಇನ್ನೂ ಇಷ್ಟ ಹಾಕ್ಬೇಕಾ? ಉಪ್ಪು ಆದ್ರೆ ನೀನೇ ಆಮೇಲೆ ಇಷ್ಟ ಹಾಕ್ನಾ? ಇಷ್ಟ ಹಾಕ್ನಾ ಉಪ್ಪ? ಗೈಸ್ ಇಷ್ಟು ಉಪ್ಪು ಹಾಕೊಂಡಿದ್ದೀನಿ. ಈಗ 1.5 ಚಮಚ ಅಷ್ಟು. ಇವಾಗ ಇದನ್ನು ಚೆಂದಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕತ್ತೀನಿ. 4 ಇಟ್ಕೋಬೇಕು ಅದಕ್ಕೆ. ಇದ್ರ ಜೊತೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕತ್ತಿದ್ದೀನಿ. ನೀರು ಜಾಸ್ತಿ ಇರಬೇಕು. ಇಷ್ಟು ಹಾಕತ್ತೀನಿ ನೀರನ್ನ. ಇವಾಗ ಬಾಣಲಿಗೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 5 ನಿಮಿಷ 6 ನಿಮಿಷ ಬೇಯಿಸ್ಕೋಬೇಕು ಇದನ್ನು ಚೆಂದಾಗಿ. ಇವಾಗ ಅದಕ್ಕೆ ಮುಚ್ಚಿದ್ದೀನಿ. ಇವಾಗ ನಾನು ಮುಚ್ಚಿರೋದು ಪ್ಲೇಟನ್ನ ಇವಾಗ ಇದು ಮಾಡ್ತೀನಿ ನೋಡಿ. ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡೈತೆ. ಮತ್ತು ಇವಾಗ ನಾವು ಇದಕ್ಕೆ ಮೊಟ್ಟೆ ಸೇರಿಸ್ಕೋಬೇಕು. ಮೊದಲೇ ಎಲ್ಲನೂ ಇದು ಮಡಿಕೊಂಡಿದ್ವಲ್ಲ ಆ ಮೊಟ್ಟೆನ ಇವಾಗ ಇದ್ರ ಜೊತೆ ಸೇರಿಸ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಇದು ಮಾಡಿಬಿಡ್ತೀನಿ ಎಲ್ಲ.
ಈ ಕಲಿಸ್ಕೊಳ್ತೈತೆ. ಇವಾಗ ನಾನು ಈಗ ಒಂದೊಂದಾಗಿ ಒಂದೊಂದು ಮೊಟ್ಟೆಗಳನ್ನ ಸೇರಿಸ್ಕೊತೀನಿ, ಬಾಣಲಿಗೆ ಹಾಕತ್ತೀನಿ. ಮೊಟ್ಟೆ ಎಲ್ಲನೂ 10 ಮೊಟ್ಟೆ ತಿಂದಿದ್ದೀನಿ. ಮೊದಲೆಲ್ಲ ಬರೀ 5 ಮೊಟ್ಟೆ ತಗೊಬತ್ತಿದೆ, ಇವಾಗ 10 ಮೊಟ್ಟೆನೇ ತಗೊಬತ್ತಿದ್ದೀನಿ. ಅಂದರೆ ನಮ್ಮ ಅಮ್ಮವ್ರ ಮನೆಗೂ ಕೊಡಬೇಕು, ನಮ್ಮ ಅಮ್ಮವ್ರಿಗೂ. ಅದಕ್ಕೆ ಮೊಟ್ಟೆ ಎಲ್ಲ ಹಾಕತ್ತಿದ್ದೀನಿ ಗೈಸ್ ಬಾಣಲಿಗೆ. ಎಲ್ಲನೂ ಬಾಣಲಿಗೆ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಇವಾಗ ಹಾಕೋಬೇಕು ನಾವು ಲಾಸ್ಟಲ್ಲಿ. ಕೊತ್ತಂಬರಿ ಸೊಪ್ಪನ್ನ ಇವಾಗ ಹಾಕೊಂಡಿದ್ದೀನಿ. ಜಾಸ್ತಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಮತ್ತು ಕೊತ್ತಂಬರಿ ಸೊಪ್ಪು ತರೋಕ್ಕೆ ಹೋದರೆ 5 ರೂಪಾಯಿಗೆ ತಂದರೆ ಅದು ತಿರ್ಗೋ ವೇಸ್ಟ್ ಆಯ್ತದೆ. ಅದಕ್ಕೆ ತಂದಿಲ್ಲ, ಮನೇಲಿ ಒಂದು ಸ್ವಲ್ಪ ಇತ್ತು ಮೊದಲು ತಂದಿದ್ದು, ಅದಕ್ಕೆ ಅದನ್ನೇ ಇದು ಮಾಡಿದರೆ. ಇವಾಗ ಇದನ್ನೊಂದು ಸ್ವಲ್ಪ 2 ನಿಮಿಷ ಮೊಟ್ಟೆ ಜೊತೆ ಮಸಾಲೆ ಜೊತೆ ಮೊಟ್ಟೆನ ಫ್ರೈ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಬಿಟ್ಟು ಇದನ್ನು ಹಾಕೊಂಡು ಊಟ ಮಾಡ್ತಿರೋದೆ. ಇದನ್ನು ಒಂದು 2 ನಿಮಿಷ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಬಿಡೋದ. ಬೇಯಿಸ್ಕೊಂಡಾದ್ಮೇಲೆ ಮುಗೀತು, ಫೈನಲ್ಲು ಊಟ ಮಾಡ್ತಾಯಿರೋದೆ. ಟೈಮ್ 10 ಗಂಟೆ ಆಗ್ಬಿಟ್ಟೈತೆ. 7 ನಿಮಿಷ ಆಗೈತೆ. ಇವಾಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಮೊಟ್ಟೆ ಎಲ್ಲ ಬೆಂದೈತೆ, ಯಾವ ಥರ ಕಾಣ್ತೈತೆ ನೋಡಿ. ಇವಾಗ ಆಯಿತು. ಇವಾಗ ಊಟ ಮಾಡ್ತಾಯಿರೋದೆ. ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ನ. ಅದು ಗೈಸ್ ಮೊಟ್ಟೆ ಗ್ರೇವಿ ಇವತ್ತು ಮನೇಲಿ ರೆಡಿ ಆಯಿತು. 3 ತಟ್ಟೆಗೆ ಅನ್ನ ಹಾಕಿದ್ದೀನಿ. ಇದು ನನಗೆ, ಇದು ನಮ್ಮ ಅಪ್ಪನಿಗೆ, ಇದು ನಮ್ಮ ಅವ್ನಿಗೆ ಮತ್ತು ನಮ್ಮ ತಂಗಿಗೆ ಇಬ್ರಿಗೂ. ಈಗ ಮೊಟ್ಟೆನ 3 ಹಾಕ 2 ಹಾಕತ್ತೀವಿ. ಮೊದಲು ಅವ್ರಿಗೂ ಕೊಡ್ಬೇಕು, ನಮ್ಮ ಅಮ್ಮವ್ರ ಮನೆಗೂ. ಗೈಸ್ ನೋಡಿ ಯಾವ ಥರ ಗ್ರೇವಿ ಬಂದೈತೆ. ಇದನ್ನೇ ಗ್ರೇವಿ ಅನ್ನೋದು, ಈ ಥರ ಮಂದಕ್ಕೆ ಇರ್ತದಲ್ಲ, ಇದನ್ನೇ ಗ್ರೇವಿ ಅನ್ನೋದು. ಇವತ್ತೊಂದು ಇದೆ ಮೊಟ್ಟೆ ಗ್ರೇವಿ ಊಟ ನಮ್ಮದು. ಗೈಸ್ ನೋಡಿ ಸಾಕಾಯ್ತಾನೆ ಇಲ್ಲ ನಮ್ಗೆ. ಯಾಕೆ ಇದು ನೋಡಿದ್ರೆ ಮೊಟ್ಟೆ ಗ್ರೇವಿ, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದು ನಾನು ಈ ಉದ್ದೇಶಕ್ಕೆ, ಸಾಕಾಗಲ್ಲ ಅಂದ್ಬಿಟ್ಟು. ಅವಳು ನೋಡಿ, ಅವಳಿಗೆ ಯಾವುದೋ ಒಂದು ಲೋಗೋ ಕೊಟ್ಟಾಗಿಟ್ಟವಳೆ ಕಾರ್ಟೂನ್ ಜೊತೆ. ಇನ್ನೊಂದು 4 ಮೊಟ್ಟೆ ಬೇಕವೆ. ಇದು ನಮ್ಮ ಅಮ್ಮವ್ರ ಮನೆಗೆ ಮುಡ್ಬಿಡ್ತೀವಿ. ಬೆಳಿಗ್ಗೆ ಅವ್ರಿಗೆ ಕೊಟ್ಟರೆ ಊಟ ಮಾಡ್ತಾರೆ. ಅವ್ರು ಊಟ ಮಾಡಿಬಿಟ್ಟಿದ್ರು. ನಾವು 10 ಗಂಟೆಗೆ ಊಟ ಮಾಡ್ತೀವಲ್ವ, ಅವರು ಬೇಗನೆ ಒಂದು 7 ಗಂಟೆ 8 ಗಂಟೆಗೆ ಊಟ ಮಾಡಿಬಿಡ್ತಾರೆ. ಮತ್ತು ಇದು ನಮ್ಮ ತಾಯಿಯವ್ರಿಗೆ, ಇದು ನಮ್ಮ ಅಪ್ಪಂಗೆ, ನಮ್ಮ ತಂಗಿನವರು ಇಬ್ಬರು ಜೊತೆಗೆ ಊಟ ಮಾಡ್ತಾರೆ. ನಾವು ಸಪ್ರೇಟು. ಇದ್ದವಾ ಚೆನ್ನಾಗಿದ್ದ ಮೊಟ್ಟೆ ಮರ ತಿನ್ನಕ್ಕೆ ಬಂದರೆ ಸಕ್ಕತ್ತಾಗಲ್ಲ ಅಂತ ಎಷ್ಟು. ನಮ್ಮ ಅಪ್ಪನ ಊಟ ಮಾಡ್ತವ್ರೆ, ಕೇಳೋದ ಅವ್ನು ಮತ್ತೆ ಹಿಂಗಿದ್ದು ಚೆನ್ನಾಗದ ಅಂತವ್ರೆ ನಮ್ಮಪ್ಪನು. ಗೈಸ್ ನಿಜವಾಗ್ಲೂ ಮೊಟ್ಟೆ ತಿನ್ನೋಕ್ಕೆ ಒಂದು ಟೇಸ್ಟು, ಒಂದು ಮೊಟ್ಟೆ ತಿನ್ನೋಕ್ಕೆ ಗ್ರೇವಿಗಿಂತ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಸ್ವಲ್ಪ ಸಪ್ಪ ಆಗೈತೆ. ಉಪ್ಪು ಪುಡಿ ಹಾಕತ್ತಿದ್ವಿ. ನಾವೇ ಸೊಪ್ಪ ಇದ್ರೆ ಪರವಾಗಿಲ್ಲ, ಉಪ್ಪು ಹಾಕೋಬೋದು ಅಂದ್ಬಿಟ್ಟು ನಾನೇ ಸಪ್ಪ ಮಾಡಿಬಿಡ್ತೀನಿ. ಸಕ್ಕದಾಗೈತೆ ಗೈಸ್ ನಿಜವಾಗ್ಲೂ ಮೊಟ್ಟೆ ಗ್ರೇವಿ ಮಾತ್ರ ಸಕ್ಕದಾಗಿ ಬಂದೈತೆ. ಗೈಸ್ ಮೊಟ್ಟೆ ಗ್ರೇವಿ ಕಲಿಸ್ಬಿಟ್ಟು ಈ ಬಿಳಿ ನಾಯಿಗೆ ಹಾಕ್ತಿದ್ದೀನಿ. ಇನ್ನೊಂದು ಕೆನ್ನ ಇತ್ತು, ಅದು ಇಲ್ಗೋಯ್ತು ಕಾಣಿ, ಇದಕ್ಕೆ ಹಾಕ್ತಿದ್ದೀನಿ. ನಮ್ಮ ಅಪ್ಪನ ಕಂಡ್ರೆ ಮಾತ್ರ ನಾಯಿಗಳೆಲ್ಲ ಗಡ 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 ನಡುತ್ತವೆ ಗೈಸ್. ನಾಯಿ ಕಂಡ್ರೆ ಆಗಲ್ಲ ನಮ್ಮ ಅಪ್ಪಂಗೆ. ಅಲ್ಲಿ ನೋಡಿ ಯಾವ ಥರ ನೋಡ್ತೈತೆ. ಇದಕ್ಕೆ ಹಾಕಿದ್ದೀನಿ. ಈಗ ಮೊಟ್ಟೆ ಗ್ರೇವಿನ ಕಲಿಸ್ಬಿಟ್ಟು ತಿಂತೈತೆ. ಬಿಳಿ ನಾಯಿ ಇದೊಂದು, ಮತ್ತು ಇನ್ನೊಂದು ಕೆನ್ನ ಈಚೆ ಪಾಪ ಎಲ್ಲೋಯ್ತು ಕಾಣಿ. ಅದು ನಾನು ನೋಡಿದಾಗೆಲ್ಲ ಓಡ್ಬರ್ತದೆ ಪಾಪ, ಅದೆಲ್ಲೋಯ್ತು ಕಾಣಿಚ್ಚ ಪಾಪ, ಎಲ್ಲ ಹೋಗೈತೆ. ಇದು ಬರೋಲ್ಲ, ಇದು ನಾನು ನೋಡಿದಾಗ ಇದು ಬರೋಲ್ಲ. ಇದು ದಂಬೀದಿಲಿ ಇರ್ತದೆ ಅಷ್ಟೇ. ಅದು ಮಾತ್ರ ಚಪ್ಪ ನೋಡ್ದಟ್ಕೆ ಓಡ್ ಬಂದ್ಬಿಡ್ತದೆ. ಇದು ಬಡ್ಡಿ ಮಗಂದು ಕಚ್ಚುತ್ತದೆ, ಆ ನಾಯಿಗೆ ಕಚ್ಚಿಬಿಡ್ತದೆ ಚಪಾಪ ಕೆನ್ನ. ಈಗ ಅದೆಲ್ಲ ಉಂಟಾಗ್ಬಿಟ್ಟೈತೆ. ಅದಕ್ಕೆ ತಂಗಿನ ಊಟ ಮಾಡೋಳೆ, ನಾವೆಲ್ಲ ಊಟ ಮಾಡಿದ್ದೀವಿ. ಇವಳಿಗೆ ಇವಾಗ ಮಾತ್ರ ಕುಡಿಸ್ಬೇಕು, ಹೆಂಗಾರ ಮಾಡಿ ಮಾತ್ರ ಕುಡಿಸ್ಬಿಟ್ಟು ಮನಗಿಸ್ಬೇಕು. ಮತ್ತು ಇವಳು ಟಿ ವಿ ನೋಡ್ತಿರ್ತಾಳೆ. ಈಗ 10 ಗಂಟೆ ಅಂದರು 12 ಗಂಟೆ ಟಿ ವಿ ನೋಡ್ತಾಳೆ. ನನ್ನ ಪ್ರಕಾರ 12 ಗಂಟೆ ಆದರೂ ಆಯಿತು, 1 ಗಂಟೆ ಆದರೂ ಆಯಿತು. ಯಾಕಂದರೆ ಇವತ್ತು ಹಾಕಿಸಿರೋದಲ್ವ ಒಂದು ಜ್ಯೂಸ್ ಅವಳಿಗೆ ನೋಡ್ತಾ ಇರ್ತಾಳೆ. ನೋಡಲಿ, ಮಾತ್ರ ಒಂದು ಕುಡ್ಬಿಟ್ರೆ ಸಾಕು. ಯಾಕಂದ್ರೆ ನಮಗೆ ನಿದ್ದೆ ಕೊಡ್ದಂಗೆ ಮಾಡಾಕ್ಬಿಡ್ತಾಳೆ. ಅವಳು ನಿದ್ದೆ ಮಾಡಲ್ಲ, ನಮಗೂ ನಿದ್ದೆ ಕೊಡಲ್ಲ, ಹಂಗೆ ಮಾಡಾಕ್ಬಿಡ್ತಾಳೆ. ಅದಕ್ಕೆ ಮಾತ್ರ ಕುಡಿಸ್ಬಿಟ್ಟು ಮನಗಿಸ್ಬಿಡ್ಬೇಕು ಅವಳನ್ನ. ಇವಾಗ ಮಾತ್ರ ಕುಡ್ಕೊಳಕ್ಕೆ ಹೇಳಿದ್ದೀನಿ. ಎತ್ಕೊತಾವಳೆ, ಕುಡಿತಾಳೆ ಅನ್ಸುತ್ತೆ. ಅವಳೆ ತಲೆ ಕೆಡ್ಸ್ಕೊಳಂಗಿಲ್ಲ ಅನ್ಸುತ್ತೆ. ನಾವು ಚೆನ್ನಾಗದ, ಏನೂ ಇಲ್ಲ, ಚೆನ್ನಾಗದ. ನೀರು ಚೆನ್ನಾಗಿಲ್ಲ ಅಂತ ಇರೋದು ಇವಳು. ಚೆನ್ನಾಗದ ನೀರು, ಏನೂ ಇಲ್ಲ, ಚೆನ್ನಾಗದ ನೀರು.
ನೀರು ಚೆನ್ನಾಗಿ ಕುಡಿ. ಸಿ ಮಾತ್ರ ಪರವಾಗಿಲ್ಲ, ನಮ್ಮೂರು ಡಾಕ್ಟ್ರು ಮಾತ್ರ ಇದು ಕುಡಿಸ್ಬಿಟ್ರೆ ಮನೆಗೆ ಕೊಡ್ತಾಳೆ, ಏನೂ ಇಲ್ಲ. ಬೆಳಗ್ಗೆ ಎದ್ದು ತಿರುಗು ಹೊಟ್ಟೆನೋ ಅಂತ ಅಳ್ತಾ ಇರ್ತಾಳೆ, ತಿರುಗಿದ್ದು ಕುಡಿಸ್ಬಿಟ್ರೆ ಮಾತ್ರ ಬಿಚ್ಕೊಳಕ್ಕಾಯ್ತಲ್ಲ, ನನ್ನ ಕೈ ಕೊಡ್ತಾವ್ರೆ. ಮತ್ತು ಟಿ ವಿ ಹಾಕಿಸ್ಕೊಡ್ಬೇಕು ಅಂತ ಸುಮಾರು ದಿವಸದಿಂದ ಅನ್ಕೋತಿದೆ, ಅಂದರೆ ಆಗಿರಲಿಲ್ಲ. ಇವತ್ತು ನೋಡಿ ಇವಳು ಅಳ್ತಿದ್ದೆ, ಇವತ್ತು ಹಾಕಿಸ್ಬಿಟ್ಟೆ ಟಿ ವಿನ. ಕುಡ್ಕೊಂಡು ಮಾತ್ರನ ಈಗ ನೆಮ್ಮದಿ ಮನೆ ಕತ್ತಳಕ್ಕೆ. ವಾಮೆಂಟ್ ಬರಬಾರ್ದು, ವಾಮೆಂಟ್ ಬಂದ್ಬಿಟ್ರೆ ಮಾತ್ರ ಎಲ್ಲ ಹೊಂಟೋಗ್ಬಿಡ್ತದೆ. ವಾಮೆಂಟ್ ಬರ್ನಿಲ್ಲ ಅಂದರೆ ಸಿಸ್ಟಮ್ ಮನೆ ಕತ್ತಳ. ನಾಳೆ ಬೆಳಿಗ್ಗೆ ಎದ್ದು ಅವಳು ಕೂಡ ಕೆಲಸ ಮಾಡ್ತಾಳೆ. ಕೆಲಸ ನಾಳೆ ಆಗಲ್ಲ, ನಾಳೆ ಆಗಲ್ಲ, ನಾಳಿದ್ದು ಆಗಲ್ಲ. ಅವಳ ಕೈಲಿ ಇನ್ನೂ 2-3 ದಿನ ಸುಧಾರಿಸ್ಕೋಬೇಕು. ಹೊಟ್ಟೆನ ಹೊಂಟೋಯ್ತು ಅಂತ ಅವಳು. ಈಗ ಎಲ್ಲ ಸ್ವಲ್ಪ ಅವಳು ಈ ಟೈಮಲ್ಲಿ ಎಲ್ಲ ಥರ ಎಲ್ಲ ಮಡಿಕತ್ತಾಳೆ. ಈ ಟೈಮಲ್ಲಿ ಅಷ್ಟೇ. ಏನಿದೆ ಬಿಸ್ಕೆಟು ಬೇಡ, ಇನ್ನು ತಿನ್ನು. ನಮ್ಮಪ್ಪ ಕೊಡ್ತಾವ ಬಿಸ್ಕೆಟ್ ತಿನ್ನು ಅಂದ. ನನ್ನ ತಂಗಿ ನೋಡಿ ಟಿ ವಿ ನೋಡೋಕ್ಕೋಸ್ಕರ ಹಿಂಗೆ ಮನೆ ಕಂದವಳೆ. ನಮ್ಮಪ್ಪ ಚೆವಪ್ಪ ಕೆಳಗೆ ಮನೆ ಕತ್ತವ್ರೆ. ನಮ್ಮಪ್ಪ ಕೆಳಗಡೆ ಮನೆ ಕಳಂಗಿಲ್ಲ, ಅವರು ಡಾಕ್ಟ್ರ್ ಹೇಳವ್ರೆ, ಅವ್ರಿಗೆ ಆಪ್ರೇಷನ್ ಆಗೈತೆ. ಆದ್ರೂ ಇವಳು ಈ ಥರ ಮನೆ ಕಂದಿರೋದಕ್ಕೆ ಈಗ ಏನಾರ ಹೇಳ್ತು ಅಂದರೆ ನಾನು ಹೇಳಿದ್ರೆ ಕೇಳೋದು ಇವಳು. ಈಗ ಏನಾರು ಹೇಳಿದ್ರೆ ಅತ್ತಾಗ ಮನಿಕು ಅಂದರೆ ಮನೆ ಕತ್ತಾಳೆ, ಆದರೆ ಅಳ್ತಾ ಮನೆ ಕತ್ತಾಳೆ. ಹೊಟ್ಟೆ ನೋವು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಬೇಡ ತಗ ಹಿಂಗೆ ಅಲ್ದು ನಮ್ಮಪ್ಪ ಕೆಳಗೆ ಮನೆ ಕತ್ತಾರೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಗೈಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮರಿದೇನೋ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಟಾಟಾ ಗೈಸ್, ಮತ್ತು ಗುಡ್ ನೈಟ್.